ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಕುಮಾರ್ ಬೋರಪ್ನವರು. ಲೈಫ್ ಅಲ್ಲಿ ನಾವು ಕೂಡ ಒಬ್ಬ ಬೆಸ್ಟ್ ಆಂಕರ್ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕೂಡ ಒಬ್ಬ ಒಳ್ಳೆಯ ನಿರೂಪಕ ಹಾಗೂ ನಿರೂಪಕಿ ಆಗಬಹುದಾ? ನಾನು ಟಿವಿ ಸ್ಕ್ರೀನ್ಗಳ ಮೇಲೆ ಬರಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ. ಇತ್ತೀಚೆಗಂತೂ ಒಳ್ಳೆಯ ರಿಯಾಲಿಟಿ ಶೋಗಳಿಂದ ಇನ್ಸ್ಪೈರ್ ಆದಂತ ಜನ ನಾನು ಇವ್ರ ತರ ಪಟನೆ ಮಾತಾಡ್ಬೇಕಂತ ಎಲ್ರಿಗೂ ಕೂಡ ಒಂದ್ಸರಿ ಆಸೆ ಇರುತ್ತೆ. ಅಂತಹ ನಿಮ್ಮ ಆಸೆಗಳಿಗೆ ಒಂಚೂರು ಸ್ಟಾರ್ಟ್ಅಪ್ ಕೊಡ್ಲಿಕ್ಕೆ ನಾನು ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಒಬ್ಬ ಒಳ್ಳೆಯ ಆಂಕರ್ ಆಗ್ಬೇಕಂತಂದ್ರೆ ನಮ್ಮಲ್ಲಿ ನಾವು ತಂದ್ಕೊಳ್ಬೇಕಾದಂತ ಅಭ್ಯಾಸಗಳು ಏನು ಅನ್ನೋದನ್ನ ನಾನು ಇವತ್ತು ಈ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿರೂಪಣೆಯಲ್ಲಿ ಬಹಳಷ್ಟು ವೆರೈಟೀಸ್ ಗಳಿವೆ. ಅದು ನ್ಯೂಸ್ ಆಂಕರಿಂಗ್ ಹೋಸ್ಟ್ ಆಗಿರ್ಬೋದು, ಪ್ರೋಗ್ರಾಮ್ ಹೋಸ್ಟ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ವೆಡ್ಡಿಂಗ್ ಹೋಸ್ಟ್ ಆಗಿರ್ಬೋದು, ಇನ್ನು ಒಳ್ಳೆಯ ವ್ಯಕ್ತಿಗಳ ಸಂದರ್ಶನ ಹೋಸ್ಟ್ ಕೂಡ ಆಗಿರ್ಬೋದು. ಹೀಗೆ ಹಲವಾರು ರೀತಿಯ ನಿರೂಪಣೆಗಳು ಕೂಡ ಉಂಟು. ನಾವು ನಿರೂಪಣೆಯನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನಮಗೆ ಯಾವ ರೀತಿಯ ನಿರೂಪಣೆ ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ನಿರೂಪಣೆಯ ಶೈಲಿಗಳು ಕೂಡ ಬೇರೆ ಬೇರೆಯ ರೀತಿಯದಾಗಿದ್ದು, ನಮ್ಮ ಹಾವಭಾವ, ನಮ್ಮ ಮಾತಿನ ಶೈಲಿ, ನಮ್ಮ ಡ್ರೆಸ್ ಸೆನ್ಸ್ ಇವು ಯಾವುದಕ್ಕೆ ಸೂಟ್ ಆಗತ್ತೆ ಅಂತ ತಿಳ್ಕೊಂಡು ನಾವು ಆ ರೀತಿಯ ನಿರೂಪಣೆಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪ್ರತಿಯೊಂದು ನಿರೂಪಣೆಯು ಕೂಡ ಚೆನ್ನಾಗಿ ಬರಲು ನಮ್ಮಲ್ಲಿ ನಾವು ಕೆಲವೊಂದು ಅಂಶಗಳನ್ನ ತಂದ್ಕೊಳ್ಬೇಕಾಗತ್ತೆ. ಆ ಅಂಶಗಳು ಯಾವುವು ಅಂತ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಇಂಪ್ರೂವ್ ಯುವರ್ ಸ್ಕಿಲ್ಸ್. ಆಂಕರಿಂಗ್ ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಬೆಸ್ಟ್ ಪ್ರೊಫೆಷನಲ್ ಜೊತೆಗೆ ಒಂದು ಬೆಸ್ಟ್ ಅರ್ನಿಂಗ್ ಮಾಡೋ ವೇ ಕೂಡ ಹೌದು. ಯಾಕಂತಂದ್ರೆ ಆಂಕರಿಂಗ್ ಮಾಡ್ತಾ ಹೋದ್ರೆ ನಮ್ಗೆ ಇಂತಿಷ್ಟು 4-6 ಜನ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ಆಗುತ್ತೆ. ಅದ್ರ ಜೊತೆಗೆ ಇಂತಹ ಕಾರ್ಯಕ್ರಮಗಳಿಗೆ ಅಂತ ಇಂತಿಷ್ಟ ಅಮೌಂಟ್ಗಳನ್ನ ನಾವು ಕೂಡ ಪಡಿಬಹುದು. ಸೊ ಹೀಗಾಗಿ ಆಂಕರಿಂಗ್ ಇದೊಂದು ಬೆಸ್ಟ್ ಪ್ರೊಫೆಷನಲ್ ಹೌದು. ಹಾಗಂತ ನಾವು ಒಳ್ಳೆಯ ನಿರೂಪಕಿ ಆಗಲು ನಾವು ಕೆಲವೊಂದು ಅಂಶಗಳನ್ನ, ಒಂದಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಒಳ್ಳೆಯ ಬುಕ್ ಗಳನ್ನ ಓದೋದನ್ನ ಕಲೀರಿ. ಅದ್ರ ಜೊತೆಗೆ ಒಳ್ಳೆಯ ಸ್ಕ್ರಿಪ್ಟ್ ಗಳನ್ನ ನೀವೇ ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವತ್ತೀಚಿನ ದಿನಮಾನಗಳ ಬೆಳವಣಿಗೆಗಳು ಏನಿರ್ತವೆ ಆ ಕಡೆ ಸ್ವಲ್ಪ ಗಮನ ಕೊಡಿ. ಅದ್ರ ಜೊತೆಗೆ ಎಕ್ಸ್ಪ್ರೆಷನ್, ಇಮೋಷನ್ ಹಾಗೂ ಇಂಪ್ರೂವೈಸೇಷನ್ ಈ ಮೂರನ್ನ ನಮ್ಮಲ್ಲಿ ನಾವು ತಂದ್ಕೊಳ್ಬೇಕಾಗತ್ತೆ. ನಮ್ಮ ವಾಯ್ಸ್ ಅನ್ನ ನಾವೇ ರಿಕಾರ್ಡ್ ಮಾಡಿಕೊಂಡು ಅದನ್ನು ಇಂಪ್ರೂವೈಸೇಷನ್ ಅಂದ್ರೆ ನಾವು ಅದ್ರಲ್ಲಿ ಏನಾದ್ರೂ ಮಾಡ್ಯುಲೇಷನ್ ಮಾಡಬಹುದಾ ಅನ್ನೋದನ್ನ ಪತ್ತೆ ಹಚ್ಚಿ ಆ ತಪ್ಪುಗಳೇನಿರ್ತಾವೋ ಅವುಗಳನ್ನ ಎಲ್ಲವನ್ನೂ ಆಚೆಗೆ ತೆಗೆದೋಗೋದು. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೂ ಕೂಡ ನಿಮ್ಮ ವಾಯ್ಸ್ ಅನ್ನ ನೀವೇ ರೆಕಾರ್ಡ್ ಮಾಡ್ಕೊಂಡು ನೀವೇ ಒಬ್ಬರೇ ರೂಮ್ ಅಲ್ಲಿ ಕುಂತು ಕೇಳ್ಬೇಕಾಗತ್ತೆ. ಇದರಿಂದ ನಮ್ಮಲ್ಲಿರ್ತಕ್ಕಂಥ ಏನು ತಪ್ಪುಗಳಿರ್ತಾವ ಅಲ್ಲೆಲ್ಲನೂ ಕೂಡ ನಾವೇ ಕಂಡುಕೊಳ್ಬೇಕಾಗತ್ತೆ. ಇನ್ನು ಒಳ್ಳೆಯ ನಿರೂಪಕನಾಗಲು ನಾವು ಹಲವಾರು ರೀತಿಯ ರಿಯಾಲಿಟಿ ಶೋಗಳ ಇವಾಗಲೆಲ್ಲ ಕೂಡ ಬರ್ತಾ ಇದಾವೆ. ಆ ರಿಯಾಲಿಟಿ ಶೋಗಳನ್ನ, ಆ ಆಂಕರ್ ಅನ್ನ ಫಾಲೋ ಮಾಡಿ, ನ್ಯೂಸ್ ಆಂಕರ್ ಗಳನ್ನ ಫಾಲೋ ಮಾಡಿ ಅಂತ ಅವ್ರನ್ನ ಇಮಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಇನ್ನೊಬ್ಬರನ್ನ ಇಮಿಟೇಷನ್ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿರುವಂತ ನಿಜವಾದ ಕಲೆಯನ್ನ, ನಿಮ್ಮಲ್ಲಿರುವಂತ ನಿಜವಾದ ಏನು ಹೋಸ್ಟ್ ಆಂಕರಿಂಗ್ ಏನಿರುತ್ತೆ ಅದನ್ನ ನೀವೇ ಕಳ್ಕೊಂಡಂಗಾಗುತ್ತೆ. ಸೊ ಹೀಗಾಗಿ ಇನ್ನೊಬ್ಬರನ್ನ ಇಮಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರಲ್ಲಿರ್ತಕ್ಕಂಥ ಸ್ಕಿಲ್ ಗಳನ್ನ, ಅವರ ಎಕ್ಸ್ಪ್ರೆಷನ್ ಗಳನ್ನ ನೀವು ಫಾಲೋ ಮಾಡಿ ಅಷ್ಟೇ. ಎರಡನೆಯದಾಗಿ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ಎಸ್, ನಿರೂಪಣೆ ಅಂದ್ಮೇಲೆ ಎಲ್ಲಾ ರೀತಿಯ ಭಯ ಕೂಡ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಆ ಎಲ್ಲ ಭಯವನ್ನ ಆಚೆಗೆಸೆದು, ಅದು ಚಿಕ್ಕದೇ ಸ್ಟೇಜ್ ಇರಲಿ ದೊಡ್ಡದೇ ಸ್ಟೇಜ್ ಇರಲಿ, ಇವತ್ತು ಆ ಸ್ಟೇಜ್ ಮೇಲೆ ನಾನು ಧೂಳೆಬ್ಬಿಸ್ತೇನೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಹುಟ್ಟಿಸ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ತಪ್ಪಾಯ್ತು ಅಂತ ಅದೇ ತಪ್ಪನ್ನ ನಿಮ್ಮ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಕೊಂಡೊಯ್ದೆ ಆ ಕಾರ್ಯಕ್ರಮದ ಚಿಕ್ಕ ಗ್ಯಾಪ್ ನಲ್ಲಿ ಅವನ್ನೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಮುಂದೆ ಸಾಗ್ಬೇಕಾಗತ್ತೆ. ಇದು ನಮ್ಮಲ್ಲಿ ಒಳ್ಳೆಯ ರೀತಿಯ ಕಾನ್ಫಿಡೆನ್ಸ್ ಅನ್ನ ಹುಟ್ಟಾಕತ್ತೆ. ಮೂರನೇದಾಗಿ ಫೋಕಸ್ ಆನ್ ಯುವರ್ ಡ್ರೆಸ್ಸಿಂಗ್. ಇನ್ನು ಇವೆಲ್ಲ ಇಂಪ್ರೂವೈಸೇಷನ್ ಜೊತೆಗೆ ನಮ್ಮನ್ನ ನಾವು ಹೇಗೆ ಪರಿಚಯಿಸ್ಕೊಳ್ತೇವೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಬ್ಬ ನಿಜವಾದ ಆಂಕರ್ ಯಾವ ರೀತಿ ತನ್ನ ವರ್ಡ್ಸ್ ಗಳ ಮೇಲೆ, ತಮ್ಮ ಉಚ್ಚಾರಗಳ ಮೇಲೆ ಎಷ್ಟೊಂದು ಫೋಕಸ್ ಮಾಡ್ತಾನೋ ಅಷ್ಟೇ ಫೋಕಸ್ ಅನ್ನ ತನ್ನ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಕೂಡ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಒಬ್ಬ ನಿಜವಾದ ಆಂಕರ್ ತನ್ನ ಉಡುಗೆ ತೊಡುಗೆಗಳನ್ನು ಕೂಡ ಇಡೀ ಜಗತ್ತಿಗೆ, ಇಡೀ ಸಮಾಜಕ್ಕೆ ಅವನ ಪರಿಚಯ ಕೂಡ ಆಗುತ್ತೆ. ನಾವು ಹಾಕಿಕೊಳ್ಳುವಂತ ಡ್ರೆಸ್ಸಿಂಗ್ ಸೆನ್ಸ್ ನಮ್ಮ ಕಾರ್ಯಕ್ರಮವನ್ನ ಬೇರೆ ಲೆವೆಲ್ಗೆ ಒಯ್ಯುವಂತ ಕೂಡ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ನಾವು ಡ್ರೆಸ್ಸಿಂಗ್ ಮೇಲೆ ಕೂಡ ತುಂಬಾ ಒಂದು ಫೋಕಸ್ ಅನ್ನ ಮಾಡಬೇಕಾಗತ್ತೆ. ಉದಾಹರಣೆಗೆ, ನೀವು ಯಾವ್ದಾದ್ರು ಟ್ರೆಡಿಷನಲ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಂದುವಂತ ಡ್ರೆಸ್ಸಿಂಗ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಅದೇ ವೆಡ್ಡಿಂಗ್ ಪಾರ್ಟಿಗಳಾಗಿರ್ಬೋದು, ಬರ್ತ್ಡೇ ಪಾರ್ಟಿಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಟೀ ಶರ್ಟ್ಸ್, ಜಾಕೆಟ್ಸ್, ಬ್ಲೇಸರ್ ಹೀಗೆ ನಾನಾ ರೀತಿಯ
ಬೇರೆ ವೆಸ್ಟರ್ನ್ ಉಡುಗೆ ತೊಡುಗೆಗಳನ್ನ ಹಾಕ್ಬೇಕಾಗುತ್ತೆ. ಸೊ ಇವೆಲ್ಲ ಉಡುಗೆ ತೊಡುಗೆ ಕೂಡ ನಮ್ಮನ್ನ ನಾವು ಹೇಗೆ ಪರಿಚಯಿಸಿಕೊಳ್ತೀವಿ ಅನ್ನೋದನ್ನು ಕೂಡ ಅಷ್ಟೇ ಮುಖ್ಯವಾಗಿ ನಾವು ಕಂಡುಕೊಳ್ಬೇಕಾಗುತ್ತೆ. ನಾವು ಧರಿಸುವಂತ ಉಡುಗೆಗಳು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೇಕು, ಅದೇ ರೀತಿ ಒಂದು ಫ್ಯಾಷನೇಬಲ್ ಆಗಿ ಯುನಿಕ್ ಆಗಿ ಕಾಣುವ ತರ ಇರಬೇಕು. ಯಾಕಂತಂದ್ರೆ ನಾವು ಧರಿಸುವಂತ ಉಡುಗೆಗಳನ್ನ ನೋಡಿ ಇನ್ನೊಬ್ರು ನಮಗೆ ಗೌರವವನ್ನ ಸೂಚಿಸುವಂತ ಉಡುಗೆಗಳನ್ನ ಆದಷ್ಟು ನಾವು ಹಾಕೊಂಡ್ರೆ ಅದು ನಮ್ಗೆ ಉತ್ತಮವಾಗಿರುತ್ತೆ. ಇನ್ನು ಇವಿಷ್ಟು ಸ್ಕಿಲ್ಗಳ ಇಂಪ್ರೂವೈಸೇಷನ್ ಜೊತೆಗೆ ಒಬ್ಬ ಒಳ್ಳೆಯ ನಿರೂಪಕಿಯಾಗಲು ನಮ್ಮಲ್ಲಿರುವಂತಹ ತಾಳ್ಮೆ, ಸಮಯ ಪ್ರಜ್ಞೆ ಹಾಗೂ ಮಾತಿನ ಬಂಡವಾಳದ ಜೊತೆಗೆ ನಮ್ಮ ಟ್ಯಾಲೆಂಟ್ ಅನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು, ಒನ್ ಫೈನ್ ಡೇ ನಾವು ಕೂಡ ಒಬ್ಬ ಒಳ್ಳೆಯ ನಿರೂಪಕ ಹಾಗೂ ನಿರೂಪಕಿ ಆಗೋದಂತೂ ಖಂಡಿತ.